ಮತದಾರರ ಬಂಧುಗಳಲ್ಲಿ ಸಾವಿರ ಪ್ರಾರ್ಥನೆ ಬಂಧುಗಳು ತಮ್ಮ ಮನದಾಗಲು ಮತದಾರರಾಗಿದ್ದಾರೆ. ಅವರೊಂದಿಗೆ ಮತದಾರರ ಬಂಧುಗಳಲ್ಲಿ ಸಾವಿರ ಪ್ರಾರ್ಥನೆ. ಆತ್ಮೀಯ ಮನಮಗನನ್ನು ಆಯ್ಕೆ ಮಾಡುವ ಚುನಾವಣೆಯಾಗಿರುತ್ತೆ, ಸಾಮಾನ್ಯ ಕಾರ್ಯಕರ್ತರನ್ನು ಆಯ್ಕೆ ಮಾಡುವ ಚುನಾವಣೆಯಾಗಿರುತ್ತೆ. ಆದ್ರಿಂದ ನಿಮ್ಮೆಲ್ಲ ಮತವನ್ನು ಎನ್ಡಿಎ ಅಭ್ಯರ್ಥಿಯಾದಂತಹ ಶ್ರೀನಿವಾಸ್ ಶಾಸಕರಿಗೆ ಬಿರುಸಿನ ಪ್ರಚಾರ ನಡೀತಾ ಇದೆ. ಈಗಾಗಲೇ ಎಲ್ಲ ವಾರ್ಡ್ಗಳಲ್ಲಿ ಎಲ್ಲ ಮತದಾರರನ್ನು ಮತಯಾಚನೆ ಮಾಡ್ತಾ ಇದ್ದೀವಿ. ಉತ್ತಮವಾಗಿರ್ತಕ್ಕಂಥ ಸ್ಪಂದನೆ ಮಾಡ್ತಾ ಇದ್ದಾರೆ ಮತದಾರರು. ಈ ಬಾರಿ ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಹಾಕ್ತೀವಿ. ಕಾಂಗ್ರೆಸ್ನ ದುರಾಡಳಿತದ ವಿರುದ್ಧ ಬೇಸೆತ್ತು ಹೋಗಿ ಈ ಬಾರಿ ಮತದಾರರು ಭಾರತೀಯ ಜನತಾ ಪಾರ್ಟಿನ ಗೆಲ್ಲಿಸ್ತಾರೆ. ಕೆಲವೇ ದಿನಗಳ ಬಾಕಿ ಇದೆ ಪ್ರಚಾರ. ಯಾವ ರೀತಿ ಪ್ರತಿಯೊಂದು ವಾರ್ಡ್ಗಳಿಗೆ ವಿಸಿಟ್ ಕೊಡ್ತಾರೆ? ಪ್ರತಿಯೊಂದು ವಾರ್ಡು ಮನೆಗೂ ವಿಸಿಟನ್ನು ನಾನು ಈಗಾಗಲೇ ಸಂಪರ್ಕವನ್ನು ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಉತ್ತಮವಾದ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಇವತ್ತು ಈ ಬಾರಿ BJP ದಕ್ಷಿಣದಲ್ಲಿ ಅನ್ನುವಂಥ ಒಂದು ಮಾತನ್ನು ಮತದಾರರು ಹೇಳ್ತಾ ಇದ್ದಾರೆ. ಬಿಜೆಪಿ ಪಕ್ಷ ಒಂದು ಸಾಮಾನ್ಯ ಕಾರ್ಯಕರ್ತರಿಗೆ ಒಂದು ಟಿಕೆಟ್ ಕೊಟ್ಟಿದೆ. ಎಷ್ಟು ಮತ ಅಂತರಗಳಿಂದ ಗೆಲ್ಬೋದು? ಮೇ 4ರಂದು ವಿಜಯ ಪತಾಕೆ ಹಾರಿಸ್ತೀವಿ. ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ, ದಾವಣಗೆರೆಯಲ್ಲಿ ಸುಮಾರು 30ರಿಂದ 40 ವರ್ಷ ಒಂದೇ ಕುಟುಂಬ ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಬಂದಿದೆ. ಕ್ಷೇತ್ರದಲ್ಲಿ ಎಲ್ಲೋದ್ರೂ ರಸ್ತೆ ಸರಿ ಇಲ್ಲ, ಚರಂಡಿ, ಇಂಥದ್ದು ಭಾಳಷ್ಟು ಸಮಸ್ಯೆ ಇದೆ. ಇಲ್ಲಿನ ಜನಗೆ ಹೋಗಿ ಅವ್ರನ್ನ ಕಾಣಬೇಕು ಅಂದರೂ ಭಾಳ ಕಷ್ಟದ ಒಂದು ಪರಿಸ್ಥಿತಿಯಲ್ಲಿ 30 ವರ್ಷ ಅವರಲ್ಲಿ ನೋಡ್ತಿರೋಂಥ ನೋವು ಕಾಣ್ತಾ ಇದೆ. ಇವತ್ತಿನ ದಿನ ಅವರ ಮನೆಗೆ ಬಂದು ಕೆಲಸ ಮಾಡಿಕೊಡೋಂಥ ಒಬ್ಬ ಶಾಸಕನ ಆಯ್ಸ್ಕೋಬೇಕು ಅಂತ ಹೇಳಿ ಎಲ್ಲ ಪ್ರತಿ ಜನರ ಒಂದು ಆಸೆ ಆಗಿದೆ. ಅದರಲ್ಲೂ ಸಹ ಬಡ ಕುಟುಂಬದಿಂದ ಅಂತ ಬಂದಂಥ ಶ್ರೀನಿವಾಸ್ ದಾಸ್ಕರಿಸಪ್ಪ ಅವ್ರನ್ನ ಇವತ್ತು ಆಯ್ಕೆ ಮಾಡಬೇಕು ಅಂತ ಭಾಳಷ್ಟು ಆತುರದಿಂದ ಕಾಯ್ತಾ ಇದ್ದಾರೆ. 9ನೇ ತಾರೀಕು ಯಾವತ್ತು ಮತದಾನ ಮಾಡಬೇಕು ಅಂತ ಹೇಳಿ. ಇವತ್ತಿನ ದಿವಸದ ವಾತಾವರಣ ನೋಡಿದರೆ ಶ್ರೀನಿವಾಸ್ ದಾಸ್ಕರಿಸಪ್ಪನವರು ಸುಮಾರು 20-25 ಸಾವಿರ ಮತಗಳ ಅಂತರದಿಂದ ಗೆದ್ದೇ ಗೆಲ್ತಾರೆ. ಹಾಗೂ ಇಲ್ಲಿನ ಕ್ಷೇತ್ರದ ಜನರ ಸೇವೆಯನ್ನು ಮಾಡ್ತಾ ಅವರ ಮನೆ ಮಗನಾಗಿ ಇವತ್ತು ಕೆಲಸವನ್ನು ಮಾಡುವಂಥ ಒಂದು ಅವಕಾಶ ಅವರಿಗೆ ಕಲ್ಪಿಸ್ಕೊಡ್ತಾ ಇದ್ದಾರೆ ಅಂತ ಹೇಳಲು ಬಯಸ್ತೀನಿ. ಮತದಾರ ಬಂಧುಗಳು, ನಮ್ಮೆಲ್ಲರ ಆತ್ಮೀಯ ಮತದಾರರ ಬಂಧುಗಳು, ದಿನಾಂಕ 8/4/2026 भारत माता की श्रीनिवास दास्करेप्ಪ ಅವರಿಗೆ